ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಅವಬೋಧಸ್ಯ ಯೋಗೋ ಭವತಿ ದುಃಖಃ. ಯುಕ್ತವಾದಂತಹ ಆಹಾರವನ್ನು ಸೇವಿಸಿ, ಯುಕ್ತವಾದಂತಹ ಸಂಘವನ್ನು ಮಾತ್ರ ಮಾಡಿ, ಯುಕ್ತವಾದಂತಹ ವಿಚಾರಗಳನ್ನು ಇಟ್ಟುಕೊಂಡು, ಯುಕ್ತವಾಗಿ ನಿದ್ದೆಯನ್ನು ಮಾಡಿ, ಎಲ್ಲ ತನ್ನ ಇಂದ್ರಿಯಗಳನ್ನು ಕಾರ್ಯಗಳನ್ನು ಹತೋಟಿಯಲ್ಲಿಟ್ಟವನಿಗೆ ಯೋಗ ಅನ್ನುವುದು ಸರ್ವ ದುಃಖವನ್ನು ಪರಿಹಾರ ಮಾಡುವಂತಹ ಒಂದು ಮಾರ್ಗ, ಮದ್ದು ಆಗಿ ಪರಿಣಮಿಸುತ್ತೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರಿ ಉತ್ತರಾಯಣ ಶಿಶಿರ ಋತೌ ಫಲ್ಗುಣ ಮಾಸಿ ಕೃಷ್ಣ ಪಕ್ಷೆ. ಇಂದು 16ನೇ ತಾರೀಕು ಸೋಮವಾರ, ದ್ವಾದಶಿ ತಿಥಿ ಮತ್ತು ಇದು ಧನಿಷ್ಠ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಧನಿಷ್ಠ ನಕ್ಷತ್ರ ಇವತ್ತು, ಆದ್ದರಿಂದ ಕುಜ ಇದರ ಅಧಿಪತಿಯಾಗಿದ್ದರಿಂದ ಎಲ್ಲರಿಗೂ ಕೂಡ ಇವತ್ತು ಅನೇಕ ಕೆಲಸಗಳನ್ನು ಮಾಡಿಬಿಡಬೇಕು. ಒಂದು ತಿಂಗಳಿಂದ ನಾನು ಸುಮ್ಮನೆ ಕೂತಿದ್ದೇನೆ, ಇವತ್ತು ಎಲ್ಲ ಸಾಧಿಸಿ ಬಿಡ್ತೇನೆ ಅನ್ನುವಂತಹ ಒಂದು ಹುರುಪು ಇರುತ್ತೆ. ಅದನ್ನು ಸ್ವಲ್ಪ ನಾವು ಕಂಟ್ರೋಲ್ ಮಾಡಬೇಕು. ಯಾಕೆಂದರೆ ಬೇರೆಯವರಿಗೆ ಅದು ಬಹಳನೇ ಇರಿಟೇಟ್, ಅನಾಯಿಂಗ್ ಆಗಬಹುದು, ಅಥವಾ ಬೇರೆಯವರಿಗೆ ಅದರಿಂದ ಬಹಳ ತೊಂದರೆ ಕೂಡ ಆಗಬಹುದು, ಮನಸ್ಸಿಗೆ ಘಾಸಿಯಾಗಬಹುದು. ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಿರುತ್ತೆ. ಮಧ್ಯಾಹ್ನವಾದ ಮೇಲೆ ಮಿತ್ರರೊಂದಿಗೆ ಬಹಳನೇ ಸಂತೋಷಕರವಾದಂತಹ ಕ್ಷಣಗಳನ್ನು ನೀವು ನೋಡ್ತೀರಿ. ಧನಾಗಮ ಕೂಡ ಇವತ್ತು ಸಾಧ್ಯ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಕಷ್ಟಗಳು ಇರುತ್ತೆ. ಮಧ್ಯಾಹ್ನವಾದ ನಂತರ ಕಾರ್ಯಕ್ಷೇತ್ರದಲ್ಲಿ ಒಮ್ಮೆಲೆ ಹೆಚ್ಚಿನ ಯಶಸ್ಸನ್ನು ನೀವು ನೋಡಬಹುದು. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನಸ್ಸಿಗೆ ಕ್ಲೇಶ ಇದೆ. ಮಧ್ಯಾಹ್ನವಾದ ನಂತರ ಭಾಗ್ಯೋದಯವಾಗುತ್ತೆ. ಇದ್ದಂತಹ ತೊಂದರೆಗಳಿಗೆಲ್ಲ ಪರಿಹಾರ ಪ್ರಾಪ್ತಿಯಾಗುತ್ತೆ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಾನಾ ರೀತಿಯ ಪಾರ್ಟ್ನರ್ಶಿಪ್ ತೊಂದರೆಗಳು ಅಥವಾ ನಿಮ್ಮ ಪ್ರೀತಿ ಪಾತ್ರರಿಂದಲೇ ತೊಂದರೆ, ಜಗಳ ಇತ್ಯಾದಿಗಳು ಆಗ್ತಾ ಇರಬಹುದು. ಮಧ್ಯಾಹ್ನವಾದ ಮೇಲೆ ಮಾತನಾಡಿ ಪ್ರಯೋಜನವಿಲ್ಲ ಅಂತ ಹೇಳಿ ನೀವು ಮೌನವಾಗ್ತೀರಿ. ಆದರೆ ನಿಮ್ಮ ಸಮಸ್ಯೆಗಳು ಇನ್ನೂ ಪರಿಹಾರ ಆಗಿರೋದಿಲ್ಲ. 2 ದಿನ ಧ್ಯಾನಾದಿಗಳನ್ನು ಮಾಡಿ ಸಮಯವನ್ನು ಕಳೆಯಬೇಕು. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ಸಾಮಾಜಿಕ ಚಟುವಟಿಕೆಗಳಲ್ಲಿ ಬ್ಯುಸಿ ಇರ್ತೀರಿ. ಮಧ್ಯಾಹ್ನವಾದ ನಂತರ ನಿಮ್ಮ ಪ್ರೀತಿ ಪಾತ್ರರೊಡನೆ ಬಹಳ ಉತ್ತಮವಾದಂತಹ ಸಮಯವನ್ನು ಕಳೆಯುತ್ತೀರಿ. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳು ಮೂಡ್ತಾ ಇರಬಹುದು. ಮಧ್ಯಾಹ್ನವಾದ ಮೇಲೆ ಎಲ್ಲ ತೊಂದರೆಗಳು ಬಗೆಹರಿದು ಶತ್ರುನಾಶ, ಶತ್ರುಧ್ವಂಸ, ಆರೋಗ್ಯದಲ್ಲಿ ಸುಧಾರಣೆ, ಮನಸ್ಸಿಗೆ ಜಾಸ್ತಿ ಹುರುಪು. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಾನಾ ರೀತಿ ಯೋಚನೆಗಳು ಕಾಡ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ನಿಮ್ಮ ಕ್ರಿಯಾತ್ಮಕತೆ ಬಗ್ಗೆ ಬುದ್ಧಿ ಉಪಯೋಗಿಸಿ ಐಕ್ಯು ಜಾಸ್ತಿ ಮಾಡಿಕೊಂಡು ಅದರಿಂದ ಕೆಲಸಗಳನ್ನು ಸಾಧಿಸಬಹುದು ಅನ್ನುವಂತಹ ಒಂದು ವಿಷಯ ನಿಮ್ಮ ಮನಸ್ಸಿಗೆ ಗೋಚರವಾಗೋದ್ರಿಂದ ಕಾರ್ಯಕ್ಷೇತ್ರದಲ್ಲಿ ಬ್ಯುಸಿ ಆಗ್ತೀರಿ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನೀವು ಹೇಳಿದಂತೆ ಎಲ್ಲವೂ ನಡೀತಾ ಇರುತ್ತೆ. ಮನಸ್ಸಿಗೆ ನೆಮ್ಮದಿ. ಮಧ್ಯಾಹ್ನವಾದ ನಂತರ ನೀನು ಬರೀ ಬೇರೆಯವರ ಜೊತೆಗೆ ಕೆಲಸ ಮಾಡ್ತಾ ಇರ್ತೀರಿ, ನನಗೆ ಗಮನವನ್ನೇ ಕೊಡೋದಿಲ್ಲ ಅಂತ ತಾಯಿ ಸ್ವಲ್ಪ ಬೇಸರ ಮಾಡಿಕೊಳ್ಳಬಹುದು. ತಾಯಿಯ ಜೊತೆ ಹೆಚ್ಚಿನ ಸಮಯವನ್ನು ಮಧ್ಯಾಹ್ನವಾದ ನಂತರ ಕಳೆಯಬೇಕು. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸಂಸಾರ ತಾಪತ್ರಯಗಳು ಕಾಡಬಹುದು. ಮಧ್ಯಾಹ್ನವಾದ ನಂತರ ಕಾರ್ಯಕ್ಷೇತ್ರದಲ್ಲಿ ಒಮ್ಮೆಲೆ ಯಶಸ್ಸು, ಅತಿ ಹೆಚ್ಚಿನ ಆತ್ಮವಿಶ್ವಾಸ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸ್ವಲ್ಪ ಮಾರ್ಗದರ್ಶನ ಪ್ರಾಪ್ತಿಯಾಗಿದೆ, ನನಗೆ ಸಮಾಧಾನವಾಗಿದೆ ಅಂತ ಅನ್ಕೋತಾ ಇರ್ತೀರಿ. ಮಧ್ಯಾಹ್ನವಾದ ಮೇಲೆ ನಿಮ್ಮ ಮನೆಯವರು 3-4 ದಿನಗಳಿಂದ ಯಾಕೋ ಸರಿಯಾಗಿ ಮಾತಾಡಿಸಿಲ್ಲ, ಎಲ್ಲರೂ ಒಟ್ಟಿಗೆ ಕೂತು ಸ್ವಲ್ಪ ಮಾತಾಡೋಣ ಅಂತ ಹೇಳ್ತಾರೆ. ಫ್ಯಾಮಿಲಿ ಟೈಮ್ ಮಧ್ಯಾಹ್ನವಾದ ನಂತರ. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಾನಾ ರೀತಿಯ ಯೋಚನೆಗಳು ಕಾಡ್ತಾ ಇರಬಹುದು. ಮಧ್ಯಾಹ್ನವಾದ ಮೇಲೆ ಚಂದ್ರ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಮುಂದೇನು ಮಾಡಬೇಕು ಅನ್ನುವಂತಹ ವಿಷಯಗಳಿಗೆ ಮಾರ್ಗದರ್ಶನ, ಸಲ್ಯೂಷನ್ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಮೀನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನೀವು ಹೇಳಿದಂತೆ ಎಲ್ಲವೂ ನಡೀತಾ ಇರುತ್ತೆ, ನೆಮ್ಮದಿ ಇದೆ. ಮಧ್ಯಾಹ್ನವಾದ ನಂತರ ಯಾರು ನಿಮ್ಮ ಮಾತನ್ನ ಕೇಳಿ ಎಲ್ಲವನ್ನು ನಿಮಗೆ ನಡೆಸ್ಕೊಡ್ತಾ ಇದ್ರೋ ಅಂತಹವರೇ ಸ್ವಲ್ಪ ಬ್ಯುಸಿ ಆಗಬಹುದು. ಬೇರೆಯವರಿಂದ ನೀವು ಸ್ವಲ್ಪ ದೂರವಾದಂತೆ ಭಾಸವಾಗಬಹುದು. 2-3 ದಿನಗಳ ತನಕ ಬೇರೆಯವರು ತಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ನಿಮಗೆ ಯಾರ ಸಹಕಾರವೂ ಪ್ರಾಪ್ತಿಯಾಗುವುದಿಲ್ಲ, ಭಾವುಕತೆ ಇರುತ್ತೆ. ಆದ್ದರಿಂದ ಮುಖ್ಯ ನಿರ್ಧಾರಗಳು 2-3 ದಿನಗಳ ತನಕ ಬೇಡ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದೋ ಒಂದನ್ನಾದರೂ ಮಾಡೋಣ. ಭಗವಂತ ಎಲ್ಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.